ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬರ್ಣ ಪ್ಲೀಸ್ ಕಣೆ, ಬೇಜಾರು ಮಾಡ್ಕೋಬೇಡ. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ. ಆ ಜಯದೇವಿಗೇನೋ ಹಾರಾಡ್ತಿದ್ದಾನಲ್ಲ, ಅವನ ಹಾರಾಟ ಜಾಸ್ತಿ ದಿನ ನಡೆಯಲ್ಲ. ಒಂದಲ್ಲ ಒಂದು ದಿವಸ ಅವನ ರೆಕ್ಕೆ ಕಟ್ಟಾಗಿ ಕೆಳಗೆ ಬೀಳ್ತಾನೆ. ಈ ಸರ್ತಿ ಬಿದ್ದರೆ ಗ್ಯಾರಂಟಿ ಅವನು ಪಾತಾಳಕ್ಕೆ ಬೀಳೋದು. ಆಮೇಲೆ ಗೆಳೆಯ ಅವನು ಸರಿಯಾಗಿ ಬುದ್ಧಿ ಕಲಿಸ್ತಾನೆ ಕಣೆ. ಆ ಜಯದೇವು ಗೆಳೆಯನ ಪ್ರೀತಿ ತಾಳ್ಮೆ ಅಷ್ಟೇ ನೋಡಿರೋದು. ಅವನು ಇನ್ನೊಂದು ಮುಖ ನೋಡಿಲ್ಲ. ಅವನು ಆದಷ್ಟು ಬೇಗ ಅದನ್ನು ನೋಡ್ತಾನೆ. ಯಾರು ಇಷ್ಟೊತ್ತಲ್ಲಿ ಇದ್ದಾರೆ? ಅತ್ತಿಗೆ ಕಾಲ್ ಮಾಡ್ತಿದ್ದಾರೆ. ಹಲೋ ಅದಕ್ಕೆ ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡಿದಿರಿ? ಸಾರಿ ಆನಂದ್ ಅವರೇ, ನನ್ನಿಂದ ತೊಂದರೆ ಆಗಿಲ್ಲ ತಾನೆ? ಆ ಥರ ಏನಿಲ್ಲ. ಅದಕ್ಕೆ ಯಾಕೆ ಹಾಗೆ ಅನ್ಕೋತೀರಿ? ಏನು ಅಂತ ಹೇಳಿ. ಇದು ತುಂಬ ಎಮರ್ಜೆನ್ಸಿ ವಿಷಯ, ಅರ್ಜೆಂಟಾಗಿ ಆಗಬೇಕಾಗಿರೋದು. ಈ ವಿಷಯನ ಯಾರ ಹತ್ರನೂ ಹೇಳಕ್ಕೆ ಹೋಗಬೇಡಿ. ಅಪ್ಪಣ್ಣ ಅವ್ರ ಹತ್ರನೂ ಹೇಳಬೇಡಿ. ಆಮೇಲೆ ಅವ್ರು ಗಾಬರಿ ಆದರೆ ಕಷ್ಟ ಆಗುತ್ತೆ, ಅದಕ್ಕೆ ಹೇಳಿದೆ. ಸರಿ ಆಯಿತು. ಏನು ಅಂತ ಹೇಳಿ ಅದಕ್ಕೆ? ಜಯದೇವ್ ಅವ್ರಿಗೆ ಸಂಬಂಧಪಟ್ಟಿದ್ದು. ಫೋನಲ್ಲಿ ಇನ್ನೂ ಮಾತಾಡೋಕ್ಕಾಗಲ್ಲ. ನೀವು ಮನೆಗೆ ಬರೋಕ್ಕಾಗತ್ತಾ? ಡೀಟೇಲಾಗಿ ಮಾತಾಡ್ಬೋದು. ಸರಿ ಅದಕ್ಕೆ ಬರ್ತೀನಿ. ಥ್ಯಾಂಕ್ ಯು. ಏನಂತೆ ಆನಂದ್? ಅದು ಏನೋ ಏನೋ ಇಂಪಾರ್ಟೆಂಟ್ ಅಂತೆ, ಹೋಗಿ ಬರ್ತೀನಿ. ಆನಂದ್, ವಿಷಯ ಏನು ಅಂತ ಹೇಳು. ಹೀಗೆ ಮುಚ್ಚಿಟ್ಟುನೇ ವಿಷಯ ದೊಡ್ಡದಾಗೋದು. ಹೇಳು. ಜಯದೇವ್ ವಿಷಯ ಅಂತ ಕಣೆ. ಜಯದೇವ್ ಸಂಬಂಧಪಟ್ಟಿದ್ದ ಏನಿರ್ಬೋದು? ಏನು ಅಂತ ಹೇಳಿಲ್ಲ, ಇಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಹೋಗಿ ಬರ್ಲಾ? ಆನಂದ್, ನಾನು ನಿನ್ನ ಜೊತೆ ಬರ್ತೀನಿ ನಡಿ. ನಿನಗೆ ಹೇಳಲೇಬೇಡ ಅಂತ ಹೇಳಿದ್ರೆ ನೀನು ನೋಡಿದ್ರೆ ಜೊತೆಗೆ ಬರ್ತೀನಿ ನಿಂತಿದ್ಯಲ್ಲ. ಇಷ್ಟೊತ್ತು ಕಾಲ್ ಮಾಡಿದ್ದಾರೆ ಅಂದರೆ ಅಲ್ಲೇನೋ ದೊಡ್ಡದಾಗೆ ನಡೆದಿರುತ್ತೆ. ನಾನು ಭೂಮಿಕಾ ಕೇಳಿದ್ರೆ ಹೇಳ್ಕೊತೀನಿ. ನಡಿ ಹೋಗೋಣ. ಆಯ್ತು ಬಾ. ಬಂದ್ರಾ? ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಊಟ ಬಡಿಸ್ತೀನಿ. ಬೇಡ ಬೇಡ ಬೇಡ, ನಾನು ಊಟ ಮಾಡ್ಕೊಂಡೇ ಬಂದೆ. ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಅಂತ. ಇದ್ರಲ್ಲಿ ತೊಂದರೆ ಏನು ಬಂತು? ನಾನು ಊಟ ಬಡಿಸಿದ್ನಲ್ಲ. ನೀವು ಬಡಿಸ್ತೀರಾ, ಬಟ್ ಅದಕ್ಕೋಸ್ಕರ ಇಲ್ಲಿಂದ ಎದ್ದಲ್ಲಿ ತನಕ ಬರಬೇಕಲ್ಲ. ನಿಮ್ಗೆ ಯಾಕೆ ತೊಂದರೆ ಅಂತ. ಹೌದು, ಇಷ್ಟು ಲೇಟ್ ಆಗಿದೆ, ಇನ್ನೂ ಎಚ್ಚರವಾಗಿದ್ದೀರಲ್ಲ. ನಿದ್ದೆ ಬರ್ತಿರ್ಲಿಲ್ಲ, ನಿಮ್ಗೋಸ್ಕರನೇ ಕಾಯ್ತಿದ್ದೆ ನಾನು. ಏನಿವತ್ತು VC ಲೇಟ್ ಆಗೋಯ್ತಾ? ಫಾರಿನ್ ಕ್ಲೈಂಟ್ಸ್ ಅಲ್ವಾ, ಅವ್ರ ಟೈಮಿಗೆ ನಾವು ರೆಡಿ ಇರಬೇಕು. ಅವ್ರಿಗೆ ಏನಾಗಬೇಕಾಗಿದೆ, ಅವ್ರು ಫೋನ್ ಮಾಡಿದಾಗ ನಾವು ರಿಸೀವ್ ಮಾಡಬೇಕಷ್ಟೇ. ಬ್ರಿಟಿಷ್ ಹೋದ್ರು, ಆದರೆ ಗುಲಾಮಿತನನ ಬಿಟ್ಟು ಹೋಗಿಲ್ಲ. ಇದೊಂಥರ ಸಫೆಸ್ಟಿಕೇಟೆಡ್ ಗುಲಾಮಿತನ. ಏನು ಮಾಡೋಕ್ಕಾಗಲ್ಲ ರೀ, ಸಿಸ್ಟಮ್ ಇರೋದೇ ಹಾಗೆ. ನಮ್ಮದು ಡೆವಲಪಿಂಗ್ ಎಕಾನಮಿ ಅಲ್ವಾ, ಹಾಗಾಗಿ ಬೆಳೆಯೋ ಹಂತದಲ್ಲಿ ಇದನ್ನೆಲ್ಲ ಸ್ವಲ್ಪ ಸಹಿಸ್ಕೋಬೇಕಾಗುತ್ತೆ. ಬಟ್ ನೋಡ್ತಾ ಇರ್ರಿ, ಇನ್ನು ಕೆಲವೇ ವರ್ಷ ಅಷ್ಟೇ ಅವ್ರ ಜಾಗದಲ್ಲಿ ನಾವಿರ್ತೀವಿ. ಉಳಿದವರೆಲ್ಲ ನಾವು ಹೇಳ್ದಂಗೆ ಕೇಳ್ತಾರೆ. ಟೇಕ್ ಇಟ್ ಫ್ರಮ್ ಮೀ. ಹಾಗಾದ್ರೆ ನನ್ನ ಗಂಡ ನನ್ನ ಜೊತೆ ಇನ್ನಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಲ್ವಾ? ಅಫ್ಕೋರ್ಸ್. ಏನಂದರೆ ನಾನು ನೀವು ಸ್ವಲ್ಪ ಮುದುಕರಾಗಿರ್ತೀವಿ ಅಷ್ಟೇ. ಕಡಲೆ ಇದ್ರೆ ಹಲ್ಲಿರಲ್ಲ, ಹಲ್ಲಿದ್ರೆ ಕಡಲೆ ಇರಲ್ಲ ಅನ್ನೋ ಥರ. ಏನು ಮಾಡೋಕ್ಕಾಗಲ್ಲ, ಲೈಫ್ ಇರೋದೇ ಹಾಗೆ. ಹೌದು, ಇವತ್ತು ಬ್ಯುಸಿ ಇದ್ರಾ? ಮೆಸೇಜಸ್ ಎಲ್ಲ ತುಂಬ ಕಮ್ಮಿ ಇತ್ತಲ್ಲ, ಅದಕ್ಕೆ ಕೇಳಿದೆ. ನಾನು ಬ್ಯುಸಿ ಇದ್ನೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಕಳಿಸಿದ್ದ ಮೆಸೇಜು ಅಳತೆಗೋಲು ಅಲ್ವಾ? ಭಾಳ ಹುಷಾರಿದ್ದೀರಿ ನೀವು. ಇಟ್ ವಾಸ್ ಎ ಡ್ಯಾಮ್ ಬ್ಯುಸಿ ಡೇ. ಈ ಟೆಂಡರು, ಕಾಂಟ್ರಾಕ್ಟು, ರಿನ್ಯೂವಲ್ ಅಂತ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬಿಸಿ ಇದ್ದೀರಿ. ಅದನ್ನೆಲ್ಲ ಮುಗಿಸಿ ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಈ ಬಿಸಿ ಬಂತಾಗಲ್ಲ ಹಾಕೋತು. ಯಾಕೆ ಹೇಳ್ತೀರಾ ನನ್ನ ಕತೆನ? ಒಂದೊಂದು ಸತಿ ಇದನ್ನೆಲ್ಲ ಬಿಟ್ಟು ಹಿಮಾಲಯ ಕೊಟ್ಟೋಣ ಅನ್ಸುತ್ತೆ ನಿಮಗೆ. ಎಲ್ಲನೂ ಬಿಟ್ಟು ನನ್ನನ್ನು? ನೋ ಹಾಗೆಲ್ಲ ಅನ್ಕೊಬಿಡಿ. ಡೋಂಟ್ ವರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹಿಮಾಲಯಕ್ಕೆ. ಸದ್ಯ ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತೀರಾ ಅಂತ ಭಯ ಆಗ್ಬಿಡ್ತು. ನೀವಿಲ್ಲದೆ ಇದ್ರೆ ಸ್ವರ್ಗನೂ ವೇಸ್ಟ್ ಕಂಡೆ. ಗೌತಮ್ ಅವರೇ, ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರಲ್ಲ, ಕಾಂಟ್ರಾಕ್ಟ್ ರಿನ್ಯೂವಲು, ಟೆಂಡರು ಅಂತ ಏನೋ ಹೊಸ ಟೆಂಡರ್ಗೆ ಅಪ್ಲೈ ಮಾಡಿದ್ದೀರಾ? ಏನಾದರೂ ಹೊಸದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ? ಹೊಸದಾಗಿ ಬಿಸ್ನೆಸ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ? ಇಲ್ಲ, ನಾನು ಯಾವ ಹೊಸ ಬಿಸ್ನೆಸ್ ಶುರು ಮಾಡ್ತಿಲ್ಲ. ಸುಮ್ಮನೆ ಪರ್ಸನಲ್ ಇಂಟ್ರೆಸ್ಟ್ ಕೇಳಿದೆ ಅಷ್ಟೇ. ಪರ್ಸನಲ್ ಇಂಟ್ರೆಸ್ಟಾ? ಹಾಂ, ಬೆಳಗ್ಗೆ ದೇವ್ರ ಹತ್ರ ಪೂಜೆ ಮಾಡ್ತಿರ್ಬೇಕಾದ್ರೆ, ದೇವರೇ ನನ್ನ ಗಂಡ ಟೆಂಡರ್ಗೆ ಅಪ್ಲೈ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು, ಈ ಟೆಂಡರ್ ಅವ್ರಿಗೆ ಸಿಗಬೇಕು ಅಂತ ದೇವರಲ್ಲಿ ಒಂದು ಅರ್ಜಿ ಹಾಕಬೇಕಲ್ವಾ, ಅದಕ್ಕೆ ಕೇಳಿದೆ. ಹಾಗೆ. ಸೊ ಇದು ಪ್ರೇಯರ್ ಮಾಡೋಂಥ ವಿಷಯನೇ ರೀ. ಈ ಟೆಂಡರು ನನಗೆ ಅಷ್ಟು ಇಂಪಾರ್ಟೆಂಟ್. ಇದು ನಮ್ಮ ಪರವಾಗಿ ಆಗಿಬಿಟ್ರೆ ನಮ್ಮ ಬಿಸ್ನೆಸ್ ಸ್ಕೇಲು ಇನ್ನೊಂದು ಸ್ವಲ್ಪ ದೊಡ್ಡದಾಗುತ್ತೆ. ಇದ್ರ ಬಗ್ಗೆ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀನಿ. ಇದು ಒಂದು ಸತಿ ನಮ್ಮ ಪರ ಆಗಿಬಿಟ್ರೆ ಈ ಕಂಪ್ನಿ ಬೆಳೆಸೋ ಆಸೆಗೆ ರೆಕ್ಕೆ ಬಂದಾಗುತ್ತೆ. ಆ್ಯಂಡ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ.
ಡೋಂಟ್ ವರಿ, ಈ ಟೆಂಡರ್ ನಿಮಗೆ ಸಿಗಲಿ ಅಂತ ನಾನು ದೇವ್ರ ಹತ್ರ ಗಟ್ಟಿಯಾಗಿ ಬೇಡ್ಕೊತೀನಿ. ಪ್ಲೀಸ್, ಥ್ಯಾಂಕ್ ಯು. ನಾನು ಫ್ರೆಶ್ ಅಪ್ ಆಗ್ತೀನಿ. ಇದ್ಯಾ ಹೊಸ ನಂಬರು? ಹಲೋ, ಯಾರು? ಮೇಡಮ್, ನನ್ನ ಹೆಸರು ಬಿಂದು ಅಂತ. ನನ್ನ ಮಲ್ಲಿ ಚೈಲ್ಡ್ಹುಡ್ ಫ್ರೆಂಡು. ಮೊನ್ನೆ ಮಲ್ಲಿನ ಅಡ್ಮಿಟ್ ಮಾಡಿದ್ರಲ್ಲ ಹಾಸ್ಪಿಟಲು, ಅದೇ ಹಾಸ್ಪಿಟ್ಲಲ್ಲಿ ನಾನು ನರ್ಸಾಗಿ ಕೆಲಸ ಮಾಡ್ತಾ ಇರೋದು. ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ? ಏನು ವಿಷಯ? ಮೇಡಮ್, ಅದು ತುಂಬ ಇಂಪಾರ್ಟೆಂಟ್ ವಿಷಯ. ಮಲ್ಲಿಗೆ ಮತ್ತು ಅವಳ ಹಸ್ಬೆಂಡ್ಗೆ ಸಂಬಂಧಪಟ್ಟಿದ್ದು. ಅವ್ರಿಗೆ ಸಂಬಂಧಪಟ್ಟಿದ ಏನು? ಮೇಡಮ್, ಅದು ಫೋನಲ್ಲಿ ಹೇಳೋದಕ್ಕಾಗಲ್ಲ. ಮೀಟ್ ಆದರೆ ಒಳ್ಳೆಯದು. ಹಾಂ, ಯಾವಾಗ ಮೀಟ್ ಮಾಡ್ಬೋದು? ಈಗಲೇ ಆದರೆ ಒಳ್ಳೆಯದು ಮೇಡಮ್. ಈಗಲಾ? ಹಾಂ ಮೇಡಮ್, ತುಂಬಾ ಅರ್ಜೆಂಟು, ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಸರಿ, ನೀವು ನಮ್ಮ ಮನೆ ಹತ್ರ ಬರೋದಕ್ಕಾಗುತ್ತಾ? ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ. ಸರಿ ಮೇಡಮ್, ನಾನು ಈಗಲೇ ಬರ್ತೀನಿ. ಮಲ್ಲಿ ಜಯದೇವ್ ಸಂಬಂಧಪಟ್ಟ ವಿಷಯ ಅಂತಿದ್ದಾರೆ, ಏನಿರ್ಬೋದು? ಸಾರಿ ಮೇಡಮ್, ಇಷ್ಟೊತ್ತಲ್ಲಿ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಹೇಳಿ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಚಿಚಿ, ಹಾಗೇನೂ ಇಲ್ಲ. ಅದೇನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಿದ್ರಲ್ಲ, ಏನದು? ಹಾಂ ಮೇಡಮ್, ಮಲ್ಲಿ ಮತ್ತು ನಾನು ಇಬ್ಬರು ಒಂದೇ ಕಡೆ ಓದಿದ್ದು. ಸೊ ನಾವಿಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು. ಹಾಂ, ಆಗಲೇ ಫೋನಲ್ಲಿ ಹೇಳಿದ್ರಲ್ಲ. ಹಾಂ ಮೇಡಮ್, ಸ್ಕೂಲಲ್ಲಿ ಬಿಟ್ಟರೆ ನಾನು ಮತ್ತೆ ಅವಳನ್ನ ನೋಡಿದ್ದೆ ಹಾಸ್ಪಿಟಲ್ನಲ್ಲಿ. ಆಮೇಲೆ ಗೊತ್ತಾಯಿತು ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಆ ವಿಷಯ ಕೇಳಿ ನಂಗೆ ತುಂಬಾ ಬೇಜಾರಾಯಿತು ಮೇಡಮ್. ಆಮೇಲೆ ಡಾಕ್ಟರ್ನ ಕೇಳಿದ್ದಕ್ಕೆ ಅವಳ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ, ಅದೇ ಕಾರಣಕ್ಕೆ ಅವಳಿಗಿನ್ನ ಪ್ರಜ್ಞೆ ಬಂದಿಲ್ಲ ಅಂತ ಹೇಳಿದ್ರು. ಆದರೆ ಮೇಡಮ್, ಅವಳಿಗೆ ಪ್ರಜ್ಞೆ ತುಂಬ ಹಿಂದೆನೇ ಬಂದಿತ್ತು. ಆ ವಿಷಯ ನನಗೆ ತುಂಬ ಲೇಟಾಗಿ ಗೊತ್ತಾಯಿತು. ಏನು ಹೇಳ್ತಿದ್ದೀರಾ? ಹೌದು ಮೇಡಮ್, ಮಲ್ಲಿಗೆ ಪ್ರಜ್ಞೆ ಬರಬಾರ್ದು ಅಂತ ನಮ್ಮವ್ರನ್ನೇ ಒಬ್ರನ್ನ ಬುಕ್ ಮಾಡಿಕೊಂಡು ಮಲ್ಲಿಗೆ ಮತ್ತೆ ಬರೋ ಇಂಜೆಕ್ಷನ್ನ ಕೊಟ್ಟಿದ್ರು. ಎಲ್ಲ ಪ್ಲ್ಯಾನ್ ಮಾಡಿ ಮಲ್ಲಿಗೆ ಪ್ರಜ್ಞೆ ಬರದೇ ಇರೋ ಥರ ನೋಡಿಕೊಂಡ್ರು. ಅವಳಿಗೆ ಪ್ರಜ್ಞೆ ಬಂದಿಲ್ಲ ಅಂತ ಎಲ್ಲರೂ, ಈವನ್ ನಮ್ಮ ಡಾಕ್ಟರ್ನ ಕೂಡ ನಂಬೋ ಥರ ಮಾಡಿದ್ರು. ಮಲ್ಲಿಗೆ ಪ್ರಜ್ಞೆ ಬಂದಿದ್ದಿದ್ರೆ ಆಪರೇಷನ್ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ, ಆರಾಮಾಗಿ ಮನೆಗೆ ಬಂದುಬಿಡ್ತಿದ್ಲು. ಆದರೆ ಪ್ರಜ್ಞೆ ಬರದೇ ಇದ್ದಿದ್ರೆ ಆಪರೇಷನ್ ಮಾಡಬೇಕಾಗಿತ್ತು. ಅವಾಗ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಅವಳ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ತುಂಬಾ ಇತ್ತು. ಆಗಲಿ ಅಂತಲೇ ಈ ಕೆಲಸ ಮಾಡಿಸಿದ್ದು. ಯಾರು ಮಾಡಿಸಿದ್ದು? ಬೇರೆ ಯಾರೂ ಅಲ್ಲ ಮೇಡಮ್, ಅವ್ರ ಹಸ್ಬೆಂಡೇ. ಜಯದೇವ್ ಅವರ? ಹೌದು ಮೇಡಮ್, ಅವರೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.